ನಮಸ್ಕಾರ. ವಿಡಿಯೋ ನೋಡೋಕ್ಕೆ ಬಂದಿರೋ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ, ಇವತ್ತು ವಿಚಾರ ಏನಪ್ಪ ಅಂದರೆ NPS ಟ್ರಸ್ಟ್ ಅಂದರೆ ನ್ಯಾಷನಲ್ ಪರ್ಸನ್ ಸಿಸ್ಟಮ್ಸ್ ಟ್ರಸ್ಟ್ನಲ್ಲಿ ಇದೀಗ ಹುದ್ದೆಗಳು ಖಾಲಿ ಇದ್ದು, ಇನ್ನು ಇಲಾಖೆಯ ಬ್ರಾಂಚ್ ಬಂದು B302 ಟವರ್ B 3rd ಫ್ಲೋರ್ ವರ್ಲ್ಡ್ ಟ್ರೇಡ್ ಸೆಂಟರ್ ನ್ಯೂರೋಜಿ ನಗರ್ ನ್ಯೂ ದೆಹಲಿ ಇಲ್ಲಿರ್ತದೆ. ಇನ್ನು ಈ ಹುದ್ದೆಯ ಅಫಿಷಿಯಲ್ ವೆಬ್ಸೈಟ್ ಬಂದು www.npstrust.organization.in ಈ ವೆಬ್ಸೈಟ್ ಈ ಹುದ್ದೆಯ ಅಫಿಷಿಯಲ್ ವೆಬ್ಸೈಟ್ ಆಗಿದ್ದು, ಹಾಗೆ ಈ ನೋಟಿಫಿಕೇಷನ್ ಅನ್ನು ಇವತ್ತಿನಿಂದ ಪ್ರಾರಂಭವಾಗಿದ್ದು, ಅಂದರೆ ಜನವರಿ 16 2025 ಇಸ್ವಿಯಿಂದ ಪ್ರಾರಂಭವಾಗಿದ್ದು, ಇನ್ನು ಈ ಹುದ್ದೆಗೆ ಯಾವಾಗಿಂದ ಅಪ್ಲೈ ಮಾಡಬೇಕು ಮತ್ತು ಯಾವತ್ತು ಕೊನೆಯ ದಿನ ಅಂತ ತಿಳ್ಕೊಳ್ಳೋದು ನೋಡೋದಾದರೆ, ನೋಡಿ ಈ ಹುದ್ದೆಗೆ ಇವತ್ತಿನಿಂದನೇ ಅಪ್ಲೈ ಮಾಡ್ಬೋದಿರ್ತದೆ. ಹಾಗೆ ಫೆಬ್ರವರಿ 5ನೇ ತಾರೀಕು ಅಪ್ಲೈ ಮಾಡಲು ಕೊನೆಯ ದಿನಾಂಕ ಇರ್ತದೆ. ಇನ್ನು ಈ ಹುದ್ದೆಗೆ ಅಪ್ಲೈ ಮಾಡಿದ್ರು ಕಾಲ್ ಲೆಟರನ್ನು ಈ ಹುದ್ದೆಯ ಅಫಿಷಿಯಲ್ ಲೆಟರ್ ಆನ್ಲೈನಲ್ಲಿ ನಿಮಗೆ ನೋಟಿಫಿಕೇಷನ್ ಇಡ್ತಾರೆ, ಅಥವಾ ಇಮೇಲ್ ಮತ್ತು SMS ಮೂಲಕ ನಿಮಗೆ ತಿಳಿಸ್ಕೊಡ್ತಾರೆ. ಈ ರೀತಿ ಕಾಲ್ ಲೆಟರ್ ನಿಮಗೆ ಇದಾಗಿದೆ ಅಂತೇಳಿ. ಆನ್ಲೈನ್ ಎಕ್ಸಾಮಿನೇಷನ್ ಕೂಡ ಇರ್ತದೆ. ಆನ್ಲೈನ್ ಎಕ್ಸಾಮಿನೇಷನ್ ಬಂದು ಟೋಟಲ್ 2 ಇದರಲ್ಲಿದ್ದು, ಫೇಸ್ 1 ಫೇಸ್ 2 ಅಲ್ಲಿ ಇರುತ್ತದೆ. ಎಕ್ಸಾಮಿನೇಷನ್ ಬಂದು ಫೆಬ್ರವರಿ 25ನೇ ತಾರೀಕು ಇರುತ್ತದೆ. ಇನ್ನು ಕೊನೆಯದಾಗಿ ಇಂಟರ್ವ್ಯೂ ಫೇಸ್ 3 ಬಂದು ಇನ್ಫಾರ್ಮೇಷನನ್ನು ನಿಮಗೆ ಇಮೇಲ್ ಮೂಲಕ ಹೇಳ್ತಾರೆ ಯಾವತ್ತಿರುತ್ತೆ ಅಂತ. ಇನ್ನು ಈ ಹುದ್ದೆಗಳು ಬಂದು ಆಫೀಸರ್ ಅನ್ನೋ ಹುದ್ದೆಗಳಾಗಿದ್ದು, ಗ್ರೇಡ್ B ಬಂದು ಮ್ಯಾನೇಜರ್ ಹುದ್ದೆ ಆಗಿರ್ತದೆ, ಗ್ರೇಡ್ A ಬಂದು ಅಸಿಸ್ಟೆಂಟ್ ಮ್ಯಾನೇಜರ್ನ ಹುದ್ದೆ ಇರುತ್ತೆ. ಸೊ ಇದು ಅಫಿಷಿಯಲಿ ಮ್ಯಾನೇಜರ್ ಮತ್ತು ಅಸಿಸ್ಟೆಂಟ್ ಮ್ಯಾನೇಜರ್ನ ಹುದ್ದೆ ಇರುತ್ತೆ. ಯಾರು ಈ ಹುದ್ದೆಗೆ ಅಪ್ಲೈ ಮಾಡಬೇಕಂತ ತುಂಬ ದಿನದಿಂದ ಅನ್ಕೊತಿರ್ತಿದ್ದು ಒಳ್ಳೆಯ ಅವಕಾಶ. ಇನ್ನು ಮೊದಲನೇದಾಗಿ ಅಸಿಸ್ಟೆಂಟ್ ಮ್ಯಾನೇಜರ್ನ ಹುದ್ದೆಗೆ ಟೋಟಲ್ 12 ಹುದ್ದೆಗಳು ಖಾಲಿ ಇವೆ. ಈ ಹುದ್ದೆಗೆ SC ST OBC ಜನರಲ್ EWS ಅಭ್ಯರ್ಥಿ ಅರ್ಜಿಗಳನ್ನು ಸಲ್ಲಿಸಬಹುದಾಗಿದೆ. ರಿಸ್ಕ್ ಮ್ಯಾನೇಜ್ಮೆಂಟ್ನ ಅದೊಂದು ಹುದ್ದೆ ಇರುತ್ತೆ. ಟೋಟಲ್ 13 ಹುದ್ದೆಗಳು ಖಾಲಿ ಇರ್ತವೆ. ಇನ್ನು ನೀವು ಏನಾದರೂ ಈ ಹುದ್ದೆಗೆ ಆಯ್ಕೆಯಾದಲ್ಲಿ ಮಾಸಿಕ 44,000ದಿಂದ 89,000ವರೆಗೆ ವೇತನವಿರ್ತದೆ. ಹಾಗೆ ರಿಸ್ಕ್ ಮ್ಯಾನೇಜ್ಮೆಂಟ್ನ ಹುದ್ದೆಗೆ 44,000ದಿಂದ ಇದು ಕೂಡ 89,000 ವೇತನವಾಗಿರುತ್ತದೆ. ಹಾಗೆ ಗ್ರೇಡ್ B ಮ್ಯಾನೇಜರ್ನ ಹುದ್ದೆಗೆ ಟೋಟಲ್ ಹುದ್ದೆಗಳು ಬಂದು 6 ಹುದ್ದೆಗಳು ಖಾಲಿ ಇದ್ದು, ಜನರಲ್ಗೆ 4 ಹುದ್ದೆಗಳು, ಹ್ಯೂಮನ್ ರಿಸೋರ್ಸ್ಗೆ 1 ಹುದ್ದೆಗಳು, ರಿಸ್ಕ್ ಮ್ಯಾನೇಜ್ಮೆಂಟ್ನ 1 ಹುದ್ದೆಗಳು ಖಾಲಿ ಇರ್ತವೆ. ಹಾಗೆ ಈ ಹುದ್ದೆಗೆ ಆಯ್ಕೆಯಾದಲ್ಲಿ ಮ್ಯಾನೇಜರ್ ಈ 3 ಡಿಪಾರ್ಟ್ಮೆಂಟ್ನಲ್ಲಿ ಸೇಮ್ ಮಾಸಿಕ ವೇತನವಿದ್ದು, ಬೇಸಿಕ್ ಪೇ ಇದ್ದು 55,000ದಿಂದ 99,000ವರೆಗೆ ನಿಮಗೆ ವೇತನ ಇರ್ತದೆ. ಅಂದರೆ 1 ಲಕ್ಷ ಅಂದ್ಕೊಳ್ಳಿ, 1 ಲಕ್ಷದವರೆಗೂ ನಿಮಗೆ ವೇತನ ಇರ್ತದೆ. ಟೋಟಲ್ 6 ಹುದ್ದೆ ಇದ್ದು ಅಪ್ಲೈ ಮಾಡುವಂಥವ್ರು ಬೇಗ ಅಪ್ಲೈ ಮಾಡ್ಬೋದಿರ್ತದೆ. ಹಾಗೆ ಪರ್ಸನ್ ವಿತ್ ಡಿಸಬಿಲಿಟಿ ಅಂದರೆ ಅಂಗವಿಕಲತೆ ಇರುವಂಥ ಅಭ್ಯರ್ಥಿಗಳು ಕೂಡ ಅರ್ಜಿಗಳನ್ನು ಸಲ್ಲಿಸಬಹುದಿರ್ತದೆ. ಇನ್ನು ಅಪ್ಲೈ ಮಾಡಲು ಕ್ವಾಲಿಫಿಕೇಷನ್ ನೋಡೋದಾದರೆ, ಮೊದಲನೇದಾಗಿ ಜನರಲ್ ಹುದ್ದೆಗೆ 25 ವರ್ಷದಿಂದ ಮಿನಿಮಮ್ 25 ವರ್ಷದಿಂದ ಮ್ಯಾಕ್ಸಿಮಮ್ 33 ವರ್ಷದ ಒಳಗಿರುವಂಥ ಅಭ್ಯರ್ಥಿಗಳು ಅರ್ಜಿಗಳನ್ನು ಸಲ್ಲಿಸಬಹುದಾಗಿದ್ದು, ಹಾಗೆ ಪೋಸ್ಟ್ ಗ್ರ್ಯಾಜುಯೇಟ್ ಅಂದರೆ PG ಆಗಿರುವಂಥ ಅಭ್ಯರ್ಥಿಗಳು ಅಥವಾ CA CFA CSFRM ಮುಗಿಸಿರುವಂಥವ್ರು ಮತ್ತು MBA ಮಾಡಿರುವಂಥವ್ರು ಕೂಡ ಅಪ್ಲೈ ಮಾಡೋದಿರ್ತದೆ. ಯೂನಿವರ್ಸಿಟಿ ಅಥವಾ ಇನ್ಸ್ಟಿಟ್ಯೂಟ್ ಮೂಲಕ ಮಾಡಿರುವಂಥವ್ರು ಅಪ್ಲೈ ಮಾಡೋದಿರ್ತದೆ. ಹಾಗೆ ಎಕ್ಸ್ಪೀರಿಯೆನ್ಸ್ ಬಂದು 4 years ಎಕ್ಸ್ಪೀರಿಯೆನ್ಸ್ ಫಾರ್ ಪೋಸ್ಟ್ ಕ್ವಾಲಿಫಿಕೇಷನ್ ಎಕ್ಸ್ಪೀರಿಯೆನ್ಸ್ ಇರಬೇಕಾಗುತ್ತದೆ. ಅಂದರೆ ಇದು ಪ್ರಾಬಬಲಿ ಎಕ್ಸ್ಪೀರಿಯೆನ್ಸ್ ಇರುವಂಥ ಕ್ಯಾಂಡಿಡೇಟ್ಗಳಿಗೆ ಆಗಿದ್ದು. ಎರಡನೇದಾಗಿ ಹ್ಯೂಮನ್ ರಿಸೋರ್ಸಸ್ ಕೂಡ ಏಜ್ ಲಿಮಿಟ್ ಬಂದು ಸೇಮ್ ಇರುತ್ತೆ. ಕ್ವಾಲಿಫಿಕೇಷನ್ ಬಂದು MBA ಮಾಸ್ಟರ್ ಡಿಗ್ರಿ ಮಾಡಿರುವಂಥವ್ರು ಮತ್ತು ಡಿಪ್ಲೊಮೊ ಮಾಡಿರುವಂಥವ್ರು ಕೂಡ ಈ ಹುದ್ದೆಗೆ ಅಪ್ಲೈ ಮಾಡ್ಬೋದಾಗಿದ್ದು, ಹಾಗೆ ಇದಕ್ಕೂ ಕೂಡ ಮಿನಿಮಮ್ 4 years ಎಕ್ಸ್ಪೀರಿಯೆನ್ಸ್ ಇರಬೇಕಾಗುತ್ತದೆ.
ಇನ್ನು ಮೂರನೇದಾಗಿ ರಿಸ್ಕ್ ಮ್ಯಾನೇಜ್ಮೆಂಟ್ನ ಹುದ್ದೆಗೆ ಇದಕ್ಕೂ ಕೂಡ ಏಜ್ ಲಿಮಿಟ್ ಬಂದು ಸೇಮ್ ಆಗಿದ್ದು ಡಿಗ್ರಿ ಆಗಿರುವಂಥವ್ರು ಅಪ್ಲೈ ಮಾಡಬಹುದಾಗಿರ್ತದೆ. ಮತ್ತು ಡಿಗ್ರಿ CA ಮಾಡಿರುವಂಥವ್ರು ಅಪ್ಲೈ ಮಾಡಬಹುದಾಗಿದ್ದು, ಹಾಗೆ ಮಿನಿಮಮ್ 4 ಇಯರ್ಸ್ ಎಕ್ಸ್ಪೀರಿಯೆನ್ಸ್ ಇರಬೇಕಾಗುತ್ತದೆ. ಹಾಗೆ ಈ ಹುದ್ದೆಗೆ ಡಿಪ್ಲೊಮಾ ಇನ್ ಸೈನ್ಸ್ ಮಾಡಿರುವಂಥ ಅಭ್ಯರ್ಥಿಗಳು ಕೂಡ ಅಪ್ಲೈ ಮಾಡಬಹುದಾಗಿರ್ತದೆ ರಿಸ್ಕ್ ಮ್ಯಾನೇಜ್ಮೆಂಟ್ನ ಹುದ್ದೆಗೆ. ಇನ್ನು ಗ್ರೇಡ್ ಎ ಅಸಿಸ್ಟೆಂಟ್ ಮ್ಯಾನೇಜರ್ನ ಹುದ್ದೆಗೆ ಜನರಲ್ ಅಭ್ಯರ್ಥಿಗೆ ಏಜ್ ಲಿಮಿಟ್ ಬಂದು 21 ಇಯರ್ಸಿಂದ 30 ಇಯರ್ಸ್ ಏಜ್ ಲಿಮಿಟ್ ಆಗಿದ್ದು, ಮ್ಯಾಕ್ಸಿಮಮ್ ಏಜ್ ಲಿಮಿಟ್ ಆಗಿದ್ದು, ಈ ಹುದ್ದೆಗೆ ಯಾವುದೇ ಎಕ್ಸ್ಪೀರಿಯೆನ್ಸ್ ಅಗತ್ಯ ಇಲ್ಲ. ಹಾಗೆ ಪೋಸ್ಟ್ ಗ್ರ್ಯಾಜುಯೇಷನ್ ಮತ್ತು CFA ಮತ್ತು CS ಮಾಡಿರುವಂಥ ಅಭ್ಯರ್ಥಿಗಳು ಮತ್ತು MBA ಮಾಡಿರುವಂಥ ಅಭ್ಯರ್ಥಿಗಳು ಕೂಡ ಅಪ್ಲೈ ಮಾಡಬಹುದಾಗಿರ್ತದೆ. ಎರಡನೇದಾಗಿ ರಿಸ್ಕ್ ಮ್ಯಾನೇಜ್ಮೆಂಟ್ನ ಹುದ್ದೆಗಳಿಗೆ ಮಿನಿಮಮ್ ಏಜ್ ಲಿಮಿಟ್ ಬಂದು 21 to 30 ಇಯರ್ಸ್ ಆಗಿದ್ದು, ಹಾಗೆ ಈ ಹುದ್ದೆಗೆ 2 ಇಯರ್ಸ್ ಮಿನಿಮಮ್ ಎಕ್ಸ್ಪೀರಿಯೆನ್ಸ್ ಇರಬೇಕಾಗುತ್ತದೆ. ಹಾಗೆ ಪೋಸ್ಟ್ ಗ್ರ್ಯಾಜುಯೇಟ್ ಡಿಗ್ರಿ ಆಗಿರುವಂಥವ್ರು ಇನ್ ಫೈನಾನ್ಸ್ನಲ್ಲಿ ಅಥವಾ ಕಾಮರ್ಸ್, ಎಕನಾಮಿಕ್ಸ್ ಮತ್ತು ಮ್ಯಾಥಮೆಟಿಕಲ್ ಸ್ಟ್ಯಾಟಿಸ್ಟಿಕ್ಸ್ CA ಮಾಡಿರುವಂಥ ಅಭ್ಯರ್ಥಿಗಳು ಮತ್ತು MBA ಮಾಡಿರುವಂಥವ್ರು ಕೂಡ ಅಪ್ಲೈ ಮಾಡೋದಾಗಿರ್ತದೆ. ಹಾಗೆ ನಿಮಗೆ ಈ ಹುದ್ದೆ ಅಪ್ಲೈ ಮಾಡುವಂಥವ್ರಿಗೆ ಕಂಪ್ಯೂಟರ್ ಬಗ್ಗೆ ಕೂಡ ತಿಳಿದಿರಬೇಕಾಗಿದ್ದು, ವರ್ಡ್ ಅಥವಾ ಎಕ್ಸೆಲ್ನಲ್ಲಿ ನಿಮಗೆ ಚೆನ್ನಾಗಿ ಗೊತ್ತಿರಬೇಕಾಗುತ್ತದೆ. ಹಾಗೆ ಪ್ಲಸ್ ನಿಮಗೆ ಏಜ್ ರಿಲ್ಯಾಕ್ಸೇಷನ್ ಕೂಡ ಇದ್ದು, ಏಜ್ ಲಿಮಿಟಲ್ಲಿ 5 ಇಯರ್ಸ್ ಏಜ್ ರಿಲ್ಯಾಕ್ಸೇಷನ್ ಫಾರ್ SC/ST ಕ್ಯಾಟಗರಿಗೆ 5 ಇಯರ್ಸ್ ಏಜ್ ರಿಲ್ಯಾಕ್ಸೇಷನ್ ಇರುತ್ತದೆ. 3 ಇಯರ್ಸ್ ಏಜ್ ರಿಲ್ಯಾಕ್ಸೇಷನ್ ಬಂದು OBC ಅಭ್ಯರ್ಥಿಗಳಿಗಾಗಿರುತ್ತದೆ. 10 ಇಯರ್ಸ್ ಏಜ್ ರಿಲ್ಯಾಕ್ಸೇಷನ್ ಬಂದು ಅಂಗವಿಕಲತೆ ಇರುವಂಥ ಅಭ್ಯರ್ಥಿಗಳಿಗೆ ಆಗಿದ್ದು, ಅದರಲ್ಲಿ OBC ಅಭ್ಯರ್ಥಿ ಆಗಿದ್ದಲ್ಲಿ 13 ಇಯರ್ಸ್ ಇರುತ್ತದೆ. ಅದರಲ್ಲಿ SC/ST ಅಭ್ಯರ್ಥಿ ಆಗಿದ್ದಲ್ಲಿ 15 ಇಯರ್ಸ್ ಏಜ್ ರಿಲ್ಯಾಕ್ಸೇಷನ್ ಇರುತ್ತದೆ. ಎಕ್ಸ್ ಸರ್ವಿಸ್ ಮ್ಯಾನ್ ಮತ್ತು ಗೌರ್ಮೆಂಟ್ ಎಂಪ್ಲಾಯಿ ಏನಾದರೂ ಅಪ್ಲೈ ಮಾಡ್ತಿದ್ದಲ್ಲಿ 5 ಇಯರ್ಸ್ ಏಜ್ ರಿಲ್ಯಾಕ್ಸೇಷನ್ ಇರುತ್ತದೆ. ಹಾಗೆ ಪರ್ಸನ್ ವಿತ್ ಡಿಸಬಿಲಿಟಿ ಇರುವಂಥವ್ರು ಬ್ಲೈಂಡ್ನೆಸ್ ಮತ್ತು ಲೋ ವರ್ಷನ್ ಡೆಫ್ತ್ ಆ್ಯಂಡ್ ಹಾರ್ಡ್ ಹೈರಿಂಗ್, ಲೋಕೋಮೋಟರ್ ಡಿಸಬಿಲಿಟಿ, ಆಸ್ತಮಾ, ಮಲ್ಟಿ ಡಿಸಬಿಲಿಟೀಸ್, ಅದರ್ ಡಿಸಬಿಲಿಟೀಸ್ ಇರುವಂಥ ಅಭ್ಯರ್ಥಿಗಳು ಅರ್ಜಿಗಳನ್ನು ಸಲ್ಲಿಸಬಹುದಾಗಿರ್ತದೆ. ಹಾಗೆ ಡಿಸಬಿಲಿಟೀಸ್ ಇರುವಂಥವ್ರು ಡಿಸಬಿಲಿಟಿ ಸರ್ಟಿಫಿಕೇಟ್ ಕೂಡ ನೀವು ಸಬ್ಮಿಟ್ ಮಾಡಬೇಕಾಗ್ತದೆ. ಇನ್ನು ಫೇಸ್ ಬಂದು ಆನ್ಲೈನ್ ಎಕ್ಸಾಮಿನೇಷನ್ ಬಂದು ಟೋಟಲ್ ಮಾರ್ಕ್ಸ್ ಬಂದು 120 ಮಾರ್ಕ್ಸ್ ಇದ್ದು, ಎಕ್ಸಾಮ್ ಬಂದು 90 ಮಿನಿಟ್ಸ್ ನಿಮಗೆ ಕಾಲಾವಕಾಶ ಇರುತ್ತದೆ. ರಿಸ್ಕ್ ಮ್ಯಾನೇಜ್ಮೆಂಟ್ನ ಹ್ಯೂಮನ್ ರಿಸೋರ್ಸಸ್ನ ಈ ಹುದ್ದೆಗೂ ಕೂಡ 120 ಮಾರ್ಕ್ಸ್ ಇದ್ದು 90 ಮಿನಿಟ್ಸ್ ನಿಮಗೆ ಎಕ್ಸಾಮಿನೇಷನ್ ಟೈಮ್ ಇರುತ್ತದೆ. ಇನ್ನು ಫೇಸ್ 1 ಎಕ್ಸಾಮಿನೇಷನ್ ಲ್ಯಾಂಗ್ವೇಜಸ್ ಬಂದು ಇಂಗ್ಲೀಷ್ನಲ್ಲಿ ಇದ್ದು, ಸಬ್ಜೆಕ್ಟ್ ಬಂದು ಹಿಂದಿ ಲ್ಯಾಂಗ್ವೇಜ್, ಟೆಸ್ಟ್ ಆಫ್ ರೀಸನಿಂಗ್ ಆ್ಯಂಡ್ ಅನಾಲಿಟಿಕ್ಸ್, ಕಾಮರ್ಸ್, ಅಕೌಂಟೆನ್ಸಿ, ಮ್ಯಾನೇಜ್ಮೆಂಟ್, ಫೈನಾನ್ಸ್, ಡೇಟಾ ಅನಾಲಿಸಿಸ್, ಸ್ಟ್ಯಾಟಿಸ್ಟಿಕ್ಸ್, ಕಂಪನೀಸ್ ಆ್ಯಕ್ಟ್, ಇಂಡಿಯನ್ ಟ್ರಸ್ಟ್ ಆ್ಯಕ್ಟ್ ಮತ್ತು ಕ್ವಾಂಟಿಟೇಟಿವ್ ಅಪ್ಟಿಟ್ಯೂಡ್ ಮತ್ತು ಜನರಲ್ ಅವೇರ್ನೆಸ್ ಬಗ್ಗೆ ನಿಮ್ಮ ಕ್ವೆಶನ್ಸ್ ಇದ್ದು, ಟೋಟಲ್ 120 ಕ್ವೆಶನ್ಸ್ ಮತ್ತು 120 ಮಾರ್ಕ್ಸ್ ಇರುತ್ತದೆ. ರಿಸ್ಕ್ ಮ್ಯಾನೇಜ್ಮೆಂಟ್ ಹ್ಯೂಮನ್ ರಿಸೋರ್ಸಸ್ ಕೂಡ ಸೇಮ್ ಆಗಿದ್ದು, ಮತ್ತು ಫೇಸ್ 2 ಎಕ್ಸಾಮಿನೇಷನ್ ಕೂಡ ಅವತ್ತೇ ನಿಮಗೆ, ಫೇಸ್ 1 ಮತ್ತು ಫೇಸ್ 2 ಅವತ್ತೇ ನಿಮಗೆ ಎಕ್ಸಾಮಿನೇಷನ್ ಇರುತ್ತದೆ. ಫೇಸ್ 3 ಎಕ್ಸಾಮಿನೇಷನ್ ಮಾತ್ರ ನಿಮಗೆ SMS ಅಥವಾ Gmail ಮೂಲಕ ನಿಮಗೆ ಹೇಳ್ತಾರೆ ಯಾವತ್ತಿರುತ್ತೆ ಅಂತ. ಇನ್ನು ಫೇಸ್ 2 ಆನ್ಲೈನ್ ಎಕ್ಸಾಮಿನೇಷನ್ ಬಂದು ರಿಸ್ಕ್ ಮ್ಯಾನೇಜ್ಮೆಂಟ್ನ 2 ಪೇಪರ್ ಮತ್ತು ಜನರಲ್ ಸ್ಕ್ರೀಮ್ನ 2 ಪೇಪರ್ ಇದ್ದು ಎಲ್ಲ 100 ಮಾರ್ಕ್ಸ್ ಇರುತ್ತದೆ. ಟೋಟಲ್ 60 ಮಿನಿಟ್ಸ್, 40 ಮಿನಿಟ್ಸ್, 40 ಮಿನಿಟ್ಸ್, 140 ಮಿನಿಟ್ಸ್ ನಿಮಗೆ ಕಾಲಾವಕಾಶ ನೀಡ್ತಾರೆ. ಹಾಗೆ ನೀವು ಆನ್ಸರ್ ಮಾಡಬೇಕಾದ್ರೆ ರಾಂಗ್ ಆನ್ಸರ್ ನೀಡಿದಲ್ಲಿ 0.25 ಮಾರ್ಕ್ಸನ್ನು ಕಟ್ ಮಾಡ್ತಾರೆ.
ಹಾಗೆ ನಿಮಗೆ ಟೋಟಲ್ ಆಯ್ಕೆ ಆಗಲು 100 ಮಾರ್ಕ್ಸ್ ಇದ್ದು ಫೇಸ್ 2 ಆನ್ಲೈನ್ ಎಕ್ಸಾಮಿನೇಷನ್ 50 ಮಾರ್ಕ್ಸ್ ಮತ್ತು ಇಂಟರ್ವ್ಯೂಗೆ 50 ಮಾರ್ಕ್ಸನ್ನು ಇರುತ್ತದೆ. ಬೇಸಿಕ್ ಪೇನ ಜೊತೆಗೆ ಬೇರೆ ಅಲವೆನ್ಸಸ್ ಕೂಡ ಇರ್ತದೆ. ಡಿಯರ್ನೆಸ್ ಅಲವೆನ್ಸ್, ಲೋಕಲ್ ಅಲವೆನ್ಸ್, ಹೌಸಿಂಗ್ ಅಲವೆನ್ಸ್, ಲರ್ನಿಂಗ್ ಅಲವೆನ್ಸಸ್ ಆ್ಯಂಡ್ ಸ್ಪೆಷಲ್ ಗ್ರೇಡ್ ಅಲವೆನ್ಸಸ್, ಹಾಗೆ ಪೆನ್ಷನ್ ಕೂಡ ಇರ್ತದೆ. ಇದ್ರ ಜೊತೆಗೆ ಬೇರೆ ಅಲವೆನ್ಸಸ್ ಮತ್ತು ಬೆನಿಫಿಟ್ಸ್ ಕೂಡ ಇರ್ತದೆ. ಹಾಗೆ ರಿಸ್ಕ್ ಮ್ಯಾನೇಜ್ಮೆಂಟ್ನ ಅಸಿಸ್ಟೆಂಟ್ ಮ್ಯಾನೇಜ್ಮೆಂಟ್ನ ಹುದ್ದೆ ಇರೋದವರಿಗೆ ನಿಮಗೆ ಆ್ಯನ್ಯುವಲಿ 30 lakhsವರೆಗೂ ನಿಮಗೆ ಪೇಮೆಂಟ್ ಇರ್ತದೆ. ಇನ್ನು ಈ ಹುದ್ದೆಗೆ ಪೋಸ್ಟಿಂಗ್ಸ್ ಬಂದು ನ್ಯೂ ದೆಹಲಿಯಲ್ಲಿ ಇದ್ದು ಅಂದರೆ ನೀವು ಹುದ್ದೆಗೆ ಆಯ್ಕೆ ಆದರೆ ನ್ಯೂ ದೆಹಲಿಯಲ್ಲಿ ನಿಮಗೆ ಪೋಸ್ಟಿಂಗ್ ಇರ್ತದೆ. ಅಲ್ಲಿ ಕೆಲಸ ಮಾಡೋಕ್ಕೆ ರೆಡಿ ಇರೋವಂಥವ್ರು ಅಪ್ಲೈ ಮಾಡ್ಬೋದು. ಮತ್ತು ಎಕ್ಸಾಮಿನೇಷನ್ ಸೆಂಟರ್ಸ್ ನೋಡಿ, ಇಲ್ಲಿ ಈಸ್ಟ್ ಅಥವಾ ನಾರ್ತ್ ಈಸ್ಟ್ ಝೋನ್ನ ಕೋಲ್ಕತ್ತಾ, ಪಾಟ್ನಾ, ಭುವನೇಶ್ವರ್, ರಾಂಚಿ, ಗೌಹಾಟಿ. ವೆಸ್ಟ್ ಝೋನ್ನ ಮುಂಬೈ, ನಾವಿ ಮುಂಬೈ, ತಾರಾ ಅಥವಾ MMR ಅಥವಾ ಅಹಮದಾಬಾದ್, ಗಾಂಧಿನಗರ್, ಜೈಪುರ್ನಲ್ಲಿ. ನಾರ್ತ್ ಝೋನ್ ಬಂದು ಮೊಹಾಲಿ, ದೆಹಲಿ, ನ್ಯಾಷನಲ್ ಆಲ್ ಕ್ಯಾಪಿಟಲ್ ರೀಸನಿಂಗ್, ಲಕ್ನೋ, ಜಮ್ಮು ಅಲ್ಲಿದ್ದು. ಸೌತ್ ಝೋನ್ ಬಂದು ಚೆನ್ನೈ, ಬೆಂಗಳೂರು, ಹೈದರಾಬಾದ್, ಇರ್ತಾಕೋಲಂನಲ್ಲಿ ಇರ್ತದೆ. ಇನ್ನು ಸೆಂಟ್ರಲ್ ಝೋನ್ ಬಂದು ಭೋಪಾಲ್, ನಾಗ್ಪುರ್ ಹಾಗೂ ರಾಯ್ಪುರ್ನಲ್ಲಿ ಇರುತ್ತದೆ. ಇದು ಎಕ್ಸಾಮಿನೇಷನ್ ಸೆಂಟರ್ಸ್ ಆಗಿದೆ. ನಿಮಗೆ ಯಾವ್ದು ನಿಯರ್ ಇರುತ್ತೋ ನೀವು ಹೋಗಿ ಎಕ್ಸಾಮ್ ಬರಿಬೋದಾಗಿರ್ತದೆ. ಇನ್ನು ಅಪ್ಲಿಕೇಶನ್ ಫೀಸ್ ಬಂದು ನಾಟ್ ರಿಫಂಡಬಲ್ ಆಗಿದ್ದು SC ST ಮತ್ತು OBC ಮತ್ತು ವುಮೆನ್ ಕ್ಯಾಂಡಿಡೇಟ್ಗೆ ಯಾವುದೇ ಅಪ್ಲಿಕೇಶನ್ ಫೀಸ್ ಇರೋದಿಲ್ಲ. ಇನ್ನು ಮಿಕ್ಕಿದ ಎಲ್ಲ ಅಭ್ಯರ್ಥಿಗಳಿಗೆ 1000 rupees ಅಪ್ಲಿಕೇಶನ್ ಫೀಸ್ ಆಗಿರುತ್ತದೆ. ಹಾಗೆ ನಿಮ್ಮ SC ST ಕ್ಯಾಂಡಿಡೇಟ್ಗಳೇನಾದರೂ ಅಪ್ಲೈ ಮಾಡ್ತಿದ್ರೆ ನಿಮ್ಮದು ಕ್ಯಾಸ್ಟ್ ಸರ್ಟಿಫಿಕೇಟ್ ಕಂಪಲ್ಸರಿ ಇರಲೇಬೇಕು. ಒರಿಜಿನಲ್ ಕೂಡ ನೀವು ಕ್ಯಾರಿ ಮಾಡಬೇಕಾಗುತ್ತದೆ ಇಂಟರ್ವ್ಯೂ ಸಮಯದಲ್ಲಿ. ಮತ್ತು ಸಬ್ಮಿಟ್ ಮಾಡಬೇಕಾದ್ರೂ ನೀವು ಫೋಟೋ ಹಿಡಿದು ಸಬ್ಮಿಟ್ ಮಾಡಿ. ಫೋಟೋಗಳನ್ನ ಸಬ್ಮಿಟ್ ಮಾಡಬೇಕಾದ್ರೆ ಸ್ಕ್ಯಾನ್ಡ್ ಫೋಟೋಗಳನ್ನ ಸಬ್ಮಿಟ್ ಮಾಡಿ, ಕ್ಲಿಯರ್ ಇರಲಿ ಫೋಟೋಸ್ ಎಲ್ಲ. ಇನ್ನು ಈ ಹುದ್ದೆಗೆ ಅಪ್ಲೈ ಮಾಡುವಂಥವ್ರು ಈ ವೆಬ್ಸೈಟ್ಗೆ ಹೋಗಿ NPS ಟ್ರಸ್ಟ್ ಮೇಲೆ ಕ್ಲಿಕ್ ಮಾಡಿ, ಅಪ್ಲೈ ಆನ್ಲೈನ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಅಪ್ಲಿಕೇಶನ್ಗಳನ್ನು ಸಬ್ಮಿಟ್ ಮಾಡೋದಿರ್ತದೆ. ಹಾಗೆ ಕೊನೆಯದಾಗಿ ಸಬ್ಮಿಟ್ ಮಾಡಬೇಕಾದ್ರೆ ಸೇವ್ ಕೂಡ ಮಾಡ್ಕೊಳ್ಳಿ, ರೆಫರೆನ್ಸ್ಗೋಸ್ಕರ ಇರಲಿ. ಹಾಗೆ ಅಪ್ಲಿಕೇಶನ್ ಫೀಸನ್ನು ಆನ್ಲೈನಲ್ಲಿ ಸಬ್ಮಿಟ್ ಮಾಡಬೇಕು. ಪ್ಲಸ್ ನೀವು ಸಬ್ಮಿಟ್ ಮಾಡಿರೋ ಅಂಥ ಅಪ್ಲಿಕೇಶನ್ ಫೀಸ್ನ ಒಂದು ಪ್ರಿಂಟೌಟ್ ತೊಗೋಬೇಕಾಗಿರ್ತದೆ. ಇನ್ನೆಲ್ಲ ನಿಮಗೆ ಅರ್ಥ ಆಯ್ತು ಅಂತ ಅಂದ್ಕೊಂಡಿದ್ದೀನಿ. ಏನಾದ್ರು ಡೌಟ್ ಇದ್ದರೆ ಕಾಮೆಂಟ್ ಮಾಡಿ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ. ಇದೇ ಥರದ ವಿಡಿಯೋ ನಮಗೆ ಮಾಡೋಕ್ಕೊಂದು ಪ್ರೋತ್ಸಾಹ ಸಿಗುತ್ತೆ. ಇದೇ ಥರದ ಹೆಚ್ಚಿನ ಉದ್ಯೋಗ ಮಾಹಿತಿಗಾಗಿ ನಮ್ಮ ಚಾನಲ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕೂಡ ಕ್ಲಿಕ್ ಮಾಡಿ. ನಾವು ಅಪ್ಲೋಡ್ ಮಾಡೋ ವಿಡಿಯೋ ನಿಮಗೆ ಫಸ್ಟ್ ಬಂದು ತಲುಪುತ್ತೆ. ಹಾಗೆ ಈ ಹುದ್ದೆಗೆ ಯಾರ್ಯಾರು ಅಪ್ಲೈ ಮಾಡ್ತೀರೋ ಅವರೆಲ್ಲರಿಗೂ ಆಲ್ ದಿ ಬೆಸ್ಟ್ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋ ಸಿಗೋ ತನಕ ನಮ್ಮ ವಿಡಿಯೋನ ನೋಡ್ತಾಯಿರಿ, ಸಪೋರ್ಟ್ ಮಾಡ್ತಾಯಿರಿ. ಧನ್ಯವಾದಗಳು.